ಸೊ ಯಾರಿಗ ಅರ್ಥ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ನಿನ್ಗಂತೂ ಖಂಡಿತವಾಗ್ಲೂ ಈ ವಿಡಿಯೋದಲ್ಲಿ ನಾನು ಆನ್ಸರ್ ಕೊಡೋಕ್ಕೆ ಮಸ್ತಾಗಿ ರೆಡಿಯಾಗಿ ಬಂದಿದ್ದೀನಿ. ವಿಡಿಯೋನ ಮಾತ್ರ ಫುಲ್ಲಾಗಿ ನೋಡು. ಸೆಂಟ್ರಲ್ ಏನಾನ ಅರ್ಥ ಮಾಡ್ಕೊಂಡು ನೀನಾಗೆ ತಪ್ಪಾಗೇನು ತಿಳ್ಕೊಳಕ್ಕೆ ಹೋಗ್ಬೇಡ ಖಂಡಿತವಾಗ್ಲೂ. ಆ್ಯಕ್ಚುಲಿ ನಿಮಗೆಲ್ಲ ಖಂಡಿತವಾಗ್ಲೂ ಗೊತ್ತಿರುತ್ತೆ, ನಾನು ಫ್ರಿಜ್ ಬಾಕ್ಸ್ ಸೆಟಪ್ ಮಾಡಿ ಅದರಲ್ಲಿ ಒಂದಷ್ಟು ಫಿಶ್ನ ಆ್ಯಡ್ ಮಾಡಿ ಅದರಲ್ಲಿ 2 ಪೇರ್ನ ಚೂಸ್ ಮಾಡಿ ಅದರಲ್ಲಿ ಮರಿಗಳ್ನ ತೆಗ್ದಿದ್ದೀನಿ ಅಂತ ನಿಮಗೆಲ್ಲ ಖಂಡಿತವಾಗ್ಲೂ ಗೊತ್ತಾಗಿರುತ್ತೆ. ಸೊ ರೀಸೆಂಟಾಗೆ ನಾನು ಫಿಶ್ ಸೆಲ್ಲಿಂಗ್ ಅದು ಇದು ಅಂತ ಮಾಡ್ತಾ ಇದ್ದೆ. ಈ ಟೈಮಲ್ಲಿ ತುಂಬ ಜನ ಚಿಕ್ಕ ಹುಡುಗರು ನನ್ನ ಹತ್ರ ಬಂದು ಫಿಶ್ನ ತೊಗೊಳಕ್ಕೆ ಟ್ರೈ ಮಾಡ್ತಾ ಇದ್ರು. ಸೊ ನಾನು ಕೂಡ ಒಂದು ಪ್ರೈಸಲ್ಲಿ ಸೇಲ್ ಮಾಡ್ತಾ ಇದ್ದೀನಿ. ಸೊ ಇವಾಗೂ ಕೂಡ ಸೇಲ್ ಮಾಡ್ತಾ ಇದ್ದೀನಿ ಈ ಒಂದು ಪ್ರೈಸಲ್ಲಿ. ಸೊ ಎಷ್ಟು ಅಂದರೆ 80 ಇಲ್ಲ 90. ಆ್ಯಕ್ಚುಲಿ ಒಂದು ಫಿಶ್ನ ತರಬೇಕು ಅಂದರೆ ಎಷ್ಟು ರಿಸ್ಕ್ ಇರುತ್ತಂತ ಫಿಶ್ ತಗೊಂಡವ್ರಿಗೆ ಗೊತ್ತಾಗಲ್ಲ. ಸೊ ಆ್ಯಕ್ಚುಲಿ ಒಂದು 500 ಫಿಶ್ ಬರ್ತಾ ಇದೀವಿ ಅಂದರೆ ಅದರಲ್ಲಿ ನಾವು ಲಾಭನೂ ನೋಡಬೇಕು, ನಷ್ಟನೂ ನೋಡಬೇಕು. ಓಕೆನಾ? ಒಂದು 500ಗೆ ಒಂದು 1000, ಒಂದು 500 ಇಲ್ಲ 550 ಆ ಥರ ಪೀಸ್ಗಳು ತೊಗೊಂಬರ್ತೀವಿ. ಇದರಲ್ಲಿ ನಾವು 10 ಡೇಸ್ ಒಳಗಡೆ ನಾವು ಸೇಲ್ ಮಾಡೋ ಥರ ಒಂದು ಪ್ರಾಸೆಸ್ನ ಫಿಕ್ಸ್ ಮಾಡ್ಕೊಂಡಿರ್ತೀವಿ. ನೀವು ಕೊಡೋ ರೇಟ್ಗೆ, ನೀವು ಕೇಳೋ ರೇಟ್ಗೆ ಎಲ್ಲ ಫಿಶ್ ಅಂತೂ ಖಂಡಿತವಾಗ್ಲೂ ಎಲ್ಲೂ ಸಿಕ್ಕಲ್ಲ. ಯಾಕಂದರೆ ಒಂದು ಫಿಶ್ ಬಂದುಬಿಟ್ಟು ನಿಮಗೆ 80 ಇಲ್ಲ 90ಗೆ ನಾನು ಸೇಲ್ ಮಾಡ್ತಾ ಇದ್ರೆ, ಬಟ್ ನಾನು ಒಂದು ಕಡೆಯಿಂದ ತೊಗೊಂಡಿರ್ತೀನಿ, ರಿಟೇಲ್ ಪ್ರೈಸಿಗೆ ತೊಗೊಂಡಿರ್ತೀನಿ, ಹೋಲ್ಸೇಲಲ್ಲ ರಿಟೇಲ್ ಪ್ರೈಸಲ್ಲಿ ನಾನು ತೊಗೊಂಡಿರ್ತೀನಿ. ಅಲ್ಲಿ ನನಗೆ 650 750 ಆಗಿರುತ್ತೆ ಒಂದು ಫಿಶ್ ಪ್ರೈಸ್ ಪೇರ್ಗೆ. ಓಕೆನಾ? ಈ ಪೇರ್ನ ನಾನು ತೊಗೊಂಬಂದು ಒಂದು ಸೆಟಪ್ ಎಲ್ಲ ಸೆಟ್ ಮಾಡಿ ಇದರಲ್ಲಿ ನಾನು ಸೇಲ್ ಮಾಡೋ ಅಷ್ಟರಲ್ಲಿ ನನಗೆ ಅಲ್ಲಿಗೆ ನೀರು ಕುಡಿಯೋಷ್ಟು ದಾಗನೂ ಸುಸ್ತು ಕೂಡ ಆಗ್ಬಿಟ್ಟಿರುತ್ತೆ. ಯಾಕೆ ಹೇಳಿ? ಸೊ ನೀವು ಹೇಳೋ ಒಂದು ರೇಟ್ನ ನಾನು ಕನ್ಸ್ಯೂಮ್ ಆಗಿ ಕೊಡೋಕೆ ಖಂಡಿತವಾಗ್ಲೂ ಆಗಲ್ಲ. ಯಾಕಂದರೆ ಅದರಲ್ಲಿ ನನಗೂ ಕೂಡ ಬೆನಿಫಿಟ್ ಅನ್ನೋದು ಇರಬೇಕು. ಸೊ ಇಲ್ಲ ಅಂದರೆ ಅದು ಖಂಡಿತವಾಗ್ಲೂ ಲಾಭ ಅಂತೂ ಅದರಲ್ಲಿ ನಾವು ನೋಡೋಕ್ಕಾಗಲ್ಲ. ಯಾಕಂದರೆ ಆ್ಯಸ್ ಎ ಓನರ್ ಒಂದು ಶಾಪ್ನ ನಡೆಸ್ತಾ ಇದ್ದೀವಿ ಅಂದರೆ ಅದರಲ್ಲಿ ಒಂದು ಲೆಕ್ಕಾಚಾರ ಅನ್ನೋದು ಖಂಡಿತವಾಗ್ಲೂ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡ್ಬೋದಲ್ವಾ? ನೀವು ನಮ್ಮ ಥರನೇ ಒಂದು ಫ್ರಿಜ್ ಬಾಕ್ಸ್ ಸೆಟಪ್ಪು ಯಾವುದೋ ಒಂದು ಸೆಟಪ್ ಮಾಡಿ ಫಿಶ್ನ ಸೇಲ್ ಮಾಡಿ ನೋಡಿ, ಎಷ್ಟು ರಿಸ್ಕ್ ಇರುತ್ತೆ ಅಂತ ಖಂಡಿತವಾಗ್ಲೂ ಗೊತ್ತಿರುತ್ತೆ. ಸೊ ನನ್ನ ಹತ್ರ ರೀಸೆಂಟಾಗೆ ಫಿಶ್ಗಳೆಲ್ಲ ತೊಗೊಂಡೋಗಿ ಸತ್ತೋಗ್ತಾ ಇದೆ ಹಂಗಂತ ಡೈಲಾಗ್ಗಳು ಕೂಡ ಕಾಲ್ ಮಾಡಿ ಹೇಳ್ತಾ ಇದ್ರು. ಆ್ಯಕ್ಚುಲಿ ಫಿಶ್ ಯಾಕೆ ಗೊತ್ತಾ ಸತ್ತೋಗುತ್ತೆ? ನೀವು ಹೆಂಗೆ 3 ಟೈಮು ಸ್ನಾನ ಮಾಡಿ ಮಸ್ತಾಗಿ ಊಟ ಮಾಡ್ತೀರಾ, ಅದೇ ಥರನೇ ಫಿಶ್ಶು ಕೂಡ. ಸೊ ಫಿಶ್ ಬಗ್ಗೆ ಫಸ್ಟು ಫುಲ್ ಡೀಟೇಲ್ ಕಲೆಕ್ಟ್ ಮಾಡಾದ್ಮೇಲೆ ಫಿಶ್ ತೊಗೊಬೇಕು ಅಂತ ಐಡಿಯಾ ಮಾಡಿ ಪ್ಲ್ಯಾನ್ ಮಾಡಿ ತಗೊಳ್ಳಿ. ಫಸ್ಟು ಫಿಶ್ನ ನೀವು ತೊಗೊಬೇಕಾದ್ರೆ ಒಂದು 10 ದಿನ ಇಲ್ಲ 5 ದಿನ ನೀವು ಟ್ಯಾಂಕಲ್ಲಿ ಸೆಟ್ ಮಾಡ್ತಿರೋ, ಇಲ್ಲ ಬಾಕ್ಸಲ್ಲಿ ಸೆಟ್ ಮಾಡ್ತಿರೋ, ಇಲ್ಲ ಬಕೆಟಲ್ಲಿ ಸೆಟ್ ಮಾಡ್ತಿರೋ, ಇಲ್ಲ ವಾಶ್ ಬೇಷನಲ್ಲಿ ಸೆಟ್ ಮಾಡ್ತಿರೋ. ಸೊ ಫಸ್ಟು ಒಂದು ಸಾಲ್ಟು ಮತ್ತು ಒಂದು ಆಲ್ಗೆ ಫಾರ್ಮ್ ಆಗೋ ಥರ ಒಂದು ಪಾಚಿ ಕಟ್ಟೋ ಥರ ಗಿಡಗಳು ತೊಗೊಂಬಂದು ಹಾಕಿ ಒಂದು 10 ದಿನ ವಾಟ್ರನ್ನ ಮೇಂಟೈನ್ ಮಾಡಿ ಆಮೇಲೆ ಫಿಶ್ನ ಬಿಡಿ. ಆಮೇಲೆ ಯಾಕೆ ಸಾಯುತ್ತೆ ಅನ್ನೋದು ಕ್ವಶನ್ನ ನನ್ನ ಹತ್ರ ರೈಸ್ ಮಾಡಿ, ಖಂಡಿತವಾಗ್ಲೂ ಆನ್ಸರ್ ಕೊಡ್ತೀನಿ. ನೀವು ನೆನ್ನೆ ತೊಗೊಂಡೋಗ್ಬಿಟ್ಟು ಬೆಳಗ್ಗೆ ಎದ್ದಿದ ತಕ್ಷಣ ಸತ್ತೋಯ್ತು ಅಂದರೆ ಅದು ನಿಮ್ಮ ಪ್ರಾಬ್ಲಮ್. ವಾಟ್ರ್ ಚೆನ್ನಾಗಿರಲ್ಲ, pH ಲೆವೆಲ್ ಮೇಂಟೈನ್ ಆಗಿರಲ್ಲ, ಇಷ್ಟೆಲ್ಲ ಪ್ರಾಬ್ಲಮ್ಸ್ಗಳು ಐತೆ. ಇದರಲ್ಲಿ ಸಪೋಸ್ ನೀವು ಕಾಲ್ ಮಾಡಿ ಹೇಳಿದ್ರೆ ಕೂಡ ನನಗೆ ರೆಸ್ಪಾನ್ಸ್ ಏನಂತ ಹೇಳೋಕ್ಕಾಗ ಮೈಂಡಿಗೆ ಬರಲ್ಲ. ಯಾಕಂದರೆ ತುಂಬ ಜನ ತಗೊಂಡೋಗ್ತಾರೆ, ಸತ್ತೋಯ್ತು ಬ್ರೋ ಅಂತ ಕಾಲ್ ಮಾಡಿ ಹೇಳೋದ್ರಲ್ಲಿ ಅವ್ರಿಗೂ ಕೂಡ ಪ್ರಯೋಜನ ಇಲ್ಲ. ಫಿಶ್ ಕೂಡ ರೀಪ್ಲೇಸ್ ಅಂತೂ ಎಲ್ಲೂ ಕೂಡ ಮಾಡಿಕೊಡಲ್ಲ ಈ ಒಂದು ಟೈಮಲ್ಲಿ. ಇದು ಬಿಸಿಲು ಟೈಮ್ ಆಗಿರೋದ್ರಿಂದ ತುಂಬ ಜನ ಏನು ಮಿಸ್ಟೇಕ್ ಮಾಡ್ತಾರೆ ಅಂದರೆ ಫಿಶ್ಗೆ ಸರಿಯಾಗಿ ಕೇರ್ ಕೊಡ್ತಾ ಇರಲ್ಲ. ಯಾಕಂದರೆ ಫಿಶ್ ಅನ್ನೋದು ಒಂಥರ ಬ್ಯೂಟಿಫುಲ್ ನೇಚರ್ ಇದ್ದಂಗೆ. ಸೊ ಥಾಯ್ಲ್ಯಾಂಡಲ್ಲಿ ನೀವೇನ ತಗೊಂಡ್ರೆ ಫಿಶ್ನ ದೇವ್ರ ಥರನೇ ಪೂಜೆ ಮಾಡ್ತಾರೆ. ಥಾಯ್ಲ್ಯಾಂಡಲ್ಲಿ ಒಂದು ಕಲ್ಚರ್ನ ಫಾಲೋ ಮಾಡ್ತಾರೆ, ಡ್ರ್ಯಾಗನ್. ಈ ಡ್ರ್ಯಾಗನ್ನು ಅವ್ರಿಗೆ ಒಂದು ದೇವ್ರ ಥರ ಆಗಿರುತ್ತೆ. ಸೊ ಡ್ರ್ಯಾಗನ್ನ ಅವರು ಪೂಜೆ ಮಾಡ್ತಾರೆ ಚೈನೀಸ್ ಒಂದು ಕಾಂಪ್ಯಾಕ್ಟಲ್ಲಿ. ಓಕೆನಾ? ಅವರು ಈ ಅರೋನಾ ಫಿಶ್ ಅನ್ನೋದನ್ನ ದೇವ್ರ ಥರ ತಗೊತಾರೆ. ಯಾಕಂದರೆ ಆ ಫಿಶ್ಶು ಡ್ರ್ಯಾಗನ್ ಥರ ಇರುತ್ತೆ. ಸೊ ಅದಕ್ಕೋಸ್ಕರ ಅವರು ಅದನ್ನು ಪೂಜೆ ಮಾಡ್ತಾರೆ. ಸೊ ನಮ್ಮ ಒಂದು ಕಲ್ಚರ್ ಪ್ರಕಾರ ಫಿಶ್ನ ಏನಂತೀವಿ, ಒಂದು ವಾಸ್ತು ಇರೋ ಥರ ಒಂದು ಮೂಲೆಯಲ್ಲಿ ಒಂದು ಎಲ್ಲೋ ಒಂದು ಪ್ಲೇಸಲ್ಲಿ ಸೆಟ್ ಮಾಡಬೇಕು ಅಂತ. ಸೀರಿಯಸ್ ಆಗಿ ಅವೆಲ್ಲ ಯಾರೂ ಕೂಡ ನಂಬಲ್ಲ ಈ ಒಂದು 24ಅಲ್ಲಿ ಖಂಡಿತವಾಗ್ಲೂ. ಆ್ಯಕ್ಚುಲಿ ಫಿಶ್ ಸೆಟಪ್ ಮಾಡಬೇಕು ಅಂದರೆ ವಾಟ್ರ್ ಕಂಡೀಷನ್ ಅಂತೂ ತುಂಬಾ ಮುಖ್ಯ ಆಗಿರುತ್ತೆ. ಆ ಒಂದು ಟೈಮಲ್ಲಿ ವಾಟ್ರ್ ಅನ್ನೋದು ಎಷ್ಟು ನಾವು ಚೆನ್ನಾಗಿ ಅದಕ್ಕೆ ಪ್ರಿಪೇರ್ ಮಾಡಿರ್ತೀವೋ ಅಷ್ಟು ಮೀನು ಚೆನ್ನಾಗಿ ಬೆಳೆಯುತ್ತೆ. ಯಾವುದೋ ಗೊಚ್ಚೆ ನೀರಲ್ಲೋ ಗಲೀಜು ನೀರಲ್ಲೋ ಮೀನು ಬೆಳಿಬೇಕು ಅಂದರೆ ನಾವು ತಿನ್ನೋ ಮೀನು ಕೂಡ ಅದೇ ಗೊಚ್ಚೆ ನೀರಲ್ಲಿ ಖಂಡಿತವಾಗ್ಲೂ ಸಿಕ್ಕತ್ತೆ. ಓಕೆನಾ? ಸೊ ಇನ್ನೊಂದು ವಿಷಯ ಏನಂದರೆ, ಒಂದು 10 ಜನಕ್ಕೆ ಮೇಲೆ ನನ್ನ ಒಂದು
ಶಾಪ್ ಅಂತ ಹೇಳೋಕ್ಕಾಗಲ್ಲ, ನನ್ನ ಒಂದು ಶಾಪ್ ಥರ ಇರೋ ಒಂದು ಪ್ಲೇಸ್ಗೆ ಬಂದು ಒಂದು ಫಿಶ್ನ ಪರ್ಚೇಸ್ ಮಾಡ್ತಾಯಿದ್ರು. ಸೊ ಖಂಡಿತವಾಗ್ಲೂ ಒಂದು ಮೋರ್ ದೆನ್ 10 ಡೇಸ್, ಈ 10 ಡೇಸಲ್ಲೂ ಅವರು ಪರ್ಚೇಸ್ ಮಾಡೋಕ್ಕೆ ಬರ್ತಾಯಿದ್ರು. ಬಟ್ ಅವ್ರ ಅಮೌಂಟ್ ಅನ್ನೋದನ್ನ ಹೆಂಗೆ ಅವ್ರಿಗೆ ಸಿಗ್ತಾ ಇದೆ ಅಂತ ಪ್ರಾಪರಾಗಿ ನನಗೂ ಗೊತ್ತಿಲ್ಲ. ರೀಸೆಂಟಾಗಿ ಹೇಳಬೇಕು ಅಂದರೆ ಒಬ್ರು ಬಂದರು, ಅವರು ಪರ್ಚೇಸ್ ಮಾಡೋದು ತಗೊಂಡೋದ್ರು. ಒಂದು 3rd ಡೇ 4th ಡೇ ಆದಮೇಲೆ ಪ್ರಾಪರಾಗಿ ಇನ್ನೂ ಫಿಶ್ಗಳು ಬೇಕು ಅಂತ ಕಲೆಕ್ಷನ್ ಮಾಡ್ಕೊಂಡ್ರು. ಅದಾದಮೇಲೆ ಅವ್ರ ಕಡೆಯಿಂದ, ಅಂದರೆ ನಾನು ಹೇಳ್ತಾ ಇರೋದು ದೊಡ್ಡವರು ಕಾಂಟ್ಯಾಕ್ಟ್ ಕಡೆಯಿಂದ, ಅವ್ರ ಕಾಂಟ್ಯಾಕ್ಟು ನನಗೆ ತಿರ್ಗಾ ಬರಲೇ ಇಲ್ಲ. ಬಟ್ ಆ ಒಂದು ಪರ್ಸನ್ ಇದ್ದ ನೋಡಿ, ಆ ಒಂದು ಪರ್ಸನ್ ಎಲ್ಲಿಂದಾನೋ ಕಾಸು ತೊಗೊಂಬಂದು ನನ್ನ ಹತ್ರ ಕೊಡೋ ಥರನೇ ನನಗೊಂಥರ ಫೀಲ್ ಆಗಿತ್ತು. ಈ ಫೀಲ್ನ ನಾನು ಅವ್ರ ಹತ್ರ ಡೈರೆಕ್ಟಾಗಿ ಕೇಳ್ಬೋದು, ಯಾಕಂದರೆ ಆ ಒಂದು ಟೈಮಲ್ಲಿ ನಾವು ಮಾಡ್ತಾ ಇರೋದು ಬಿಸ್ನೆಸ್. ಈ ಒಂದು ಬಿಸ್ನೆಸ್ ಟೈಮಲ್ಲಿ ಆ ಥರ ಒಬ್ಬರು ತಗೊಳಕ್ಕೆ ಬಂದಿರೋರ ಹತ್ರ ಆ ಥರ ಕೇಳಬಾರ್ದು ಅಂತ ನಾನು ಕೂಡ ಫಿಶ್ನೆಲ್ಲ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಆಫ್ಟರ್ 10 ಡೇಸ್ ನನಗೆ ಅರ್ಥ ಆಯಿತು, ಈ ಹುಡುಗರು ಫಿಶ್ ತೊಗೊಳಕ್ಕೆ ಕಾಸನ್ನ ಕದ್ಕೊಂಡ್ಬರ್ತಾ ಇದ್ದಾರೆ ಅಂತ. ಸೊ ಇದನ್ನು ಯಾಕೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಅಂದರೆ, ಆ ಒಂದು ಕಳ್ಳ ಕೂಡ ಈ ಒಂದು ವಿಡಿಯೋನ ನೋಡೋಕ್ಕೆ ಚಾನ್ಸ್ ಇದೆ. ಸೊ ಅದಕ್ಕೋಸ್ಕರನೇ ನಿಮಗೆ ಫಿಶ್ ಸಾಕಬೇಕಾ, ಸೊ ಸಾಕಬೇಕು ಅಂದರೆ ಒಂದು ಪಾಕೆಟ್ ಮನಿ ಅನ್ನೋದನ್ನ ಪ್ರಿಪೇರ್ ಮಾಡ್ಕೊಳ್ಳಿ. ಕಳ್ತನ ಅಂತ ನೀವೇನ ಮಾಡೋಕ್ಕೆ ಹೋದರೆ ಲೈಫ್ ಲಾಂಗ್ ಅದನ್ನು ಐಡಿಯಾಗೆ ತೊಗೊಂಡು ಬೇರೆ ಕೆಲಸದ ಮೇಲೆ ಅದನ್ನು ಟ್ರೈ ಮಾಡಿಬಿಡ್ತೀರ, ಖಂಡಿತವಾಗ್ಲೂ ದೊಡ್ಡ ಲೆವೆಲ್ಗೆ ಹೋಗ್ಬಿಡುತ್ತೆ. ಆ್ಯಂಡ್ ಇನ್ನೂ ಸ್ವಲ್ಪ ಜನ ಏನು ಮಾಡಿದ್ದಾರೆ ಅಂದರೆ, ನನ್ನ ಒಂದು ಮನೆಯಿಂದ ಒಂದು 2-3 ರೋಡ್ ಹೋಗುತ್ತೆ, ಆ ಒಂದು ರೋಡಲ್ಲಿ ಒಂದು ಶಾಪ್ ಇದೆ, ಫಿಶ್ ಶಾಪ್. ನೀವು ಕೂಡ ಆ ಒಂದು ವಿಡಿಯೋನ ನೀವು ನೋಡಿರ್ತೀರಾ. ಐ ಕಾರ್ಡಲ್ಲಿ ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ, ಖಂಡಿತವಾಗ್ಲೂ ಚೆಕ್ಔಟ್ ಮಾಡಿ. ಆ ಶಾಪಲ್ಲಿ ಇವಾಗ ಫಿಶ್ನ ನಾವು ತೊಗೊಂಡೋದ್ರೆ ಈ ಥರ ಓಪನ್ ಸೆಟಪ್ಪಲ್ಲಿ ಬಿಟ್ಟಿರ್ತಾರೆ, ನೀವು ನೋಡಿರ್ತೀರಾ. ಈ ಹುಡುಗ ಏನು ಮಾಡ್ತಾನೆ ಅಂದರೆ, ಆ ಒಂದು ಶಾಪ್ಗೆ ಎಂಟ್ರಿ ಕೊಟ್ಟು ಆ್ಯಕ್ಚುಲಿ ಫಸ್ಟೇ ಒಂದು ಬಾಟ್ಲ್ನಲ್ಲಿ, ಅಂದರೆ ಒಂದು ಬಾಟ್ಲಲ್ಲಿ ವಾಟ್ರನ್ನ ಪ್ರಿಪೇರ್ ಮಾಡಿಕೊಂಡು ಆ ವಾಟ್ರಲ್ಲಿ ಫಿಶ್ನ ಹಾಕೊಂಬರೋ ಥರ ಐಡಿಯಾ ಮಾಡಿರ್ತಾನೆ ಒಂದು ಬಾಟ್ಲ್ ಸೆಟಪ್ಪಲ್ಲಿ. ಅವರು ಕೂಡ ಫಿಶ್ ಓನರು, ಶಾಪ್ ಓನರು ಇದನ್ನು ನೋಡಿರಲ್ಲ. ಆ ಹುಡುಗ ಒಂದು ಬಾಟಲಲ್ಲಿ ಫಿಶ್ನೆಲ್ಲ ಎತ್ತಾಕೊಂಡು ಬರೋ ಥರ ಒಂದು ಸಿಚುವೇಶನ್ನ ಕ್ರಿಯೇಟ್ ಮಾಡಿಕೊಂಡು ಅವನು ನಂತರ ಒಂದು ಪ್ರೈಸ್ಗೆ ಸೇಲ್ ಮಾಡ್ತಿದ್ದಾನೆ ಈ ಒಂದು ಟೈಮಲ್ಲಿ. ಇದನ್ನು ನೋಡಿದ ತಕ್ಷಣ ನಾನು ಒಂದು ಅವ್ರಿಗೆ ಬೊಯ್ಯೋಕ್ಕಾಗತ್ತಾ ಇಲ್ಲ ಹೊಡೆಯೋಕ್ಕಾಗತ್ತಾ ಅಂತ ಸೀರಿಯಸ್ಸಾಗಿ ಗೊತ್ತಾಗಿಲ್ಲ. ಯಾಕಂದರೆ ಅವರು ಚಿಕ್ಕ ಹುಡುಗರು. ಸೊ ಚಿಕ್ಕ ಹುಡುಗರ ಹತ್ರ ಯಾವ ಥರ ಮಾತಾಡಬೇಕು ಅಂತ ಕರೆಕ್ಟಾಗಿ ಬರಲಿಲ್ಲ. ಟೈಮಲ್ಲಿ ತಪ್ಪಾಗಿದೆ ಅಂದರೆ ತಪ್ಪಾಗಿದೆ ಅಂತ ನಾವು ಹೇಳಿ ಕಳಿಸ್ಬೋದು. ಬಟ್ ನಾವು ಹೇಳಿದ್ರೆ ಕೂಡ ಅವರು ಖಂಡಿತವಾಗ್ಲೂ ನಿಲ್ಲಿಸಲ್ಲ. ಯಾಕಂದರೆ ಇದು ಒಂದು ಚಟಾಗೆ ಬಂದಿದೆ ಅಂತ ಅನ್ಕೊತಾ ಇದ್ದೀನಿ ನಾನು. ಸೊ ಈ ವಿಡಿಯೋ ನೋಡೋ ಅವರ ಒಬ್ಬ ಪೇರೆಂಟ್ಸ್ ಖಂಡಿತವಾಗ್ಲೂ ಇದನ್ನು ಸ್ಟಾಪ್ ಮಾಡಿ, ಇಲ್ಲಾಂದರೆ ಬೇರೆ ಲೆವೆಲ್ಗೆ ಹೊಂಟೋಗ್ಬಿಡ್ತಾರೆ. ಬ್ಯಾಂಕ್ಗೆ ರಾಬ್ರಿ ಥರ ಸ್ಟೈಲಲ್ಲೇ ತೊಗೊಂಡೋಗ್ಬಿಡ್ತಾರೆ ಖಂಡಿತವಾಗ್ಲೂ. ಸೊ ಖಂಡಿತವಾಗ್ಲೂ ಇದನ್ನು ಅಲ್ಲಿಗೆ ಸ್ಟಾಪ್ ಮಾಡಿ ಹೇಳಬೇಕು ಅಂದರೆ, ಫಸ್ಟು ನೀವು ಫಿಶ್ ತೊಗೊಂಡೋದ್ರೆ ಏನೇನು ಪ್ರಾಸೆಸ್ನೆಲ್ಲ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ನಾನು. ಸೊ ವಿಡಿಯೋನ ಫುಲ್ಲಾಗಿ ನೋಡಿ, ಆವಾಗ ಮಾತ್ರ ನಾನು ಏನು ಹೇಳಕ್ಕೆ ಬರ್ತಿದ್ದೀನಿ ಅಂತ ನಿಮಗೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ. ಸೊ ಫಿಶ್ ಅಂದರೆ ಒಂದು ಕಾಂಪ್ಯಾಕ್ಟ್. ಈ ಒಂದು ಕಾಂಪ್ಯಾಕ್ಟ್ ಹೆಂಗಿರುತ್ತೆ ಅಂದರೆ, ಕೆಲವ್ರಿಗೆ ಲಕ್ಕಾಗಿರುತ್ತೆ, ಕೆಲವ್ರಿಗೆ ಲಕ್ ಇಲ್ದಂಗೆ ಇರುತ್ತೆ. ಇವಾಗ ನಾವು ಒಂದು 10 ರೂಪಾಯಿ ಕೊಟ್ಟು ಒಂದು ವಸ್ತುನ ತೊಗೊಂಬಂದಿರ್ತೀವಿ. ಆ ತೊಗೊಂಬಂದಿರೋ ವಸ್ತು ಯಾವುದೋ ಒಂದು ರೀತಿಯಲ್ಲಿ ಕಳೆದೋಯ್ತು, ಇಲ್ಲ ಯಾರನ್ನ ಎತ್ತಾಕೊಂಡು ಹೋಗ್ಬಿಟ್ಟ, ಈ ಥರ ಸ್ಟೈಲಲ್ಲೆಲ್ಲ ಇರುತ್ತೆ ಅಂದ್ಕೊಳ್ಳಿ. ಆ ಟೈಮ್ಗಳಲ್ಲಿ ಒಂಥರ ಫೀಲ್ ಆಗುತ್ತೆ ನೋಡಿ. ಆ ಫೀಲೇ ಫಿಶಲ್ಲಿರೋದು. ನೀವು ತೊಗೊಂಡೋಗಿರ್ತೀರ, ಮಾರನೇ ದಿನನೇ ಸತ್ತೋಗಿರುತ್ತೆ ಅಂದರೆ ಅದು ನಿಮ್ಮ ತಪ್ಪು. ಯಾಕಂದರೆ ವಾಟ್ರ್ ಕಂಡೀಷನ್ ಇರಬೇಕು. ಸೊ ಕಾಂಪ್ಯಾಕ್ಟಾಗೆ ನೀವು ಒಂದು ಫಿಶ್ನ ನೀವು ತೊಗೊಂಡು ಹೋಗ್ತೀರಾ ಅಂದರೆ ಆ ಫಿಶಲ್ಲಿ ಬೆನಿಫಿಟಲ್ ಬ್ಯಾಕ್ಟೀರಿಯಾ ಕ್ರಿಯೇಟ್ ಆಗಿರುತ್ತೆ. ಯಾಕಂದರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗುವಾಗ ಅದಕ್ಕೆ ಗೊತ್ತಿಲ್ಲದಂಗೆ ಬ್ಯಾಕ್ಟೀರಿಯಾ ಕ್ರಿಯೇಟ್ ಆಗಿರುತ್ತೆ. ಆ ಒಂದು ಬ್ಯಾಕ್ಟೀರಿಯಾನ ಕ್ಲಿಯರ್ ಮಾಡೋಕ್ಕೆ ಬ್ಲೂ ಮೆಡಿಷನ್ ಅಂತ ಒಂದು ಮೆಡಿಷನ್ ಐತೆ. ಈ ಮೆಡಿಷನು ನನ್ನ ಹತ್ರ ಫಿಶ್ ತೊಗೊಂಡೋಗೋರು ಕೂಡ ನಾನು ಸಜೆಷನ್ ಮಾಡಿದ್ದೀನಿ. ಅವರು ಕೂಡ ತೊಗೊಂಡು ಹೋಗ್ತೀನಿ ಅಂದ್ಬಿಟ್ಟು ತೊಗೊಂಡು ಹೋಗೇ ಇಲ್ಲ ಇದುವರೆಗೂ ಕೂಡ. ಸೊ ಪರವಾಗಿಲ್ಲ, ಅವ್ರು ಹೊರಗಡೆ ಎಲ್ಲನ ಟ್ರೈ ಮಾಡ್ಕೊಳ್ಳಿ, ಸಪೋಸ್ ಐಡಿಯಾಸ್ ಎಲ್ಲ ಗೈನ್ ಆದಮೇಲೆ. ಆ್ಯಂಡ್ ತುಂಬ ಜನಕ್ಕೆ ಕಾಂಪ್ಯಾಕ್ಟ್ ಆಗಿರೋ ಒಂದು ವಿಷಯ ಏನಂದರೆ, ಈ ಬ್ಲೂ ಮೆಡಿಷನ್ನ ಹೇಗೆ ಯೂಸ್ ಮಾಡೋದು ಎತ್ತು ಅಂತ ಗೊತ್ತಿಲ್ದಿರೋದು. ಅದಕ್ಕೆ ವಿಡಿಯೋ ಹಾಕಿದ್ದೀನಿ, ಖಂಡಿತವಾಗ್ಲೂ ನೋಡ್ಕೊಂಬಂದ್ಬಿಡಿ ಆ ಒಂದು ವಿಡಿಯೋನ. ಆ್ಯಂಡ್ ಫಸ್ಟು ವಾಟರ್ ಕಂಡೀಷನ್ ಮಾಡೋದು ಅನ್ನೋದು ಒಂದು 10 ದಿನ ಪ್ರಾಸೆಸ್ ಆಗುತ್ತೆ. ಒಂದು 10 ದಿನ, ಈ 10 ದಿನ ಪ್ರಾಸೆಸ್ನ ಮುಗಿಸಿದ್ಮೇಲೆ ನಿಮಗೆ ವಾಟರ್ ಕಂಡೀಷನ್ ಅನ್ನೋದೇ ಬರೋದು. ಈ ಉಪ್ಪಿಂದ ಏನಾಗುತ್ತೆ ಅಂದರೆ, ಆ್ಯಕ್ಚುಲಿ ಮೋಲಿ ಫಿಶ್ಗಂತಾನೆ ಒಂದು
ಕ್ಯಾರೆಕ್ಟ್ರಾಗೆ ಒಂದು ಚೂಸ್ ಆಗಿರೋ ಒಂದು ವಿಷಯ ಏನಂದರೆ, ಉಪ್ಪು ನೀರಿಗೂ ನಾರ್ಮಲ್ ನೀರಿಗೂ ಸೆಂಟ್ರಲ್ಲಿ ಬೆಳೆಯುವಂಥ ಮೀನಿದು. ಸೊ ಇದು ಯಾವುದೇ ಒಂದು ವಾಟರ್ ಕಂಡೀಷನಲ್ಲೂ ಮೀನು ಸರ್ವೆ ಆಗೋ ಥರ ಒಂದು ಸೈಂಟಿಫಿಕಲ್ ಆಗಿ ಒಂದು ಸರ್ಟಿಫಿಕೇಟ್ ಇದೆ ಖಂಡಿತವಾಗ್ಲೂ. ಈ ಒಂದು ಫಿಶ್ನ ನೀವು ಯಾವ ರೀತಿ ಸಾಕೋದು ಅಂದರೆ, ಪಕ್ಕಾ ಫುಡ್ಡು, ಪಕ್ಕಾ ವಾಟ್ರು, ಪಕ್ಕಾ ಬಿಸಿಲು, ಪಕ್ಕಾ ಗಾಳಿ, ಈ 3-4 ಒಂದು ಕ್ವಶನ್ ಆಗಿ ಬಂದಿದೆಯಲ್ಲ, ಈ ಒಂದು ಕ್ವಶನ್ ಖಂಡಿತವಾಗ್ಲೂ ಮೇಂಟೈನ್ ಮಾಡಿದ್ರೆ ಮೀನು ಮಸ್ತಾಗೆ ಬೆಳೆಯುತ್ತೆ. ನನ್ನ ಹತ್ರ ಕೂಡ ಇದುವರೆಗೂ ಕಾಂಪ್ಯಾಕ್ಟೇ ಇಲ್ದಿರೆ ಸತ್ತೋಗಿರೋ ಥರ ಫಿಶ್ಗಳು ಐತೆ. ಸೊ ಅದನ್ನ ಕರೆಕ್ಟಾಗಿ ಪ್ರಾಪರಾಗಿ ಮೇಂಟೈನ್ ಮಾಡಿದ್ರೆ ಆ ಫಿಶ್ ಅಂತೂ ಸಾಯಕ್ಕಂತೂ ಚಾನ್ಸೇ ಇಲ್ಲ. ಈ ಥರ ತುಂಬಾನೇ ಐತೆ ಗುರು, ತುಂಬಾನೇ ಐತೆ ವಿಷಯಗಳು. ಫಸ್ಟು ಏನು ಎತ್ತ ಅಂತ ತಿಳ್ಕೊಂಡು ಫಿಶ್ನ ತಗೊಂಡು ಸಾಕಕ್ಕೆ ಟ್ರೈ ಮಾಡಿ. ಆ್ಯಂಡ್ ನನ್ನ ಹತ್ರ ಬರೋ ಚಿಕ್ಕ ಹುಡುಗರಿಗೆಲ್ಲ ಇವತ್ತು ಮೇನ್ ಡೈಲಾಗೆ ಹೊಡೆದ್ಬಿಟ್ಟಿದ್ದೀನಿ. ಸೊ ಗುರು, ಇನ್ನೊಂದ್ಸತಿ ನನ್ನ ಒಂದು ಶಾಪ್ ಹತ್ರ ಖಂಡಿತವಾಗ್ಲೂ ಬರಬೇಡಿ, ಯಾಕಂದರೆ ನಿಮ್ಮಿಂದ ನನಗೆ ಕೆಟ್ಟ ಹೆಸರು ಬರುತ್ತೆ. ಸೊ ಅದನ್ನು ಮಾತ್ರ ಸ್ಟಾಪ್ ಮಾಡ್ಕೊಳ್ಳಿ ಅಂತ ಹೇಳಿ ಬರೋದನ್ನೇ ಸ್ಟಾಪ್ ಮಾಡಿದ್ದೀನಿ. ಆ್ಯಕ್ಚುಲಿ ಇದು ಎಲ್ಲಿಗೋಗಿ ನಿಲ್ಲುತ್ತಂತಾನೆ ನನಗೆ ಸೀರಿಯಸ್ ಆಗಿ ಗೊತ್ತಿಲ್ಲ. ನಾಳೆ ದಿನ ಅವ್ನು ಯಾವುದೋ ಒಂದು ಅಂಗಡಿಯಲ್ಲಿ ಎತ್ತಾಕೊಂಬಂದ್ಬಿಟ್ಟು ಆ ಫಿಶ್ ಏನನ್ನ ನನ್ನ ಹತ್ರ ಸೇಲರ್ ಥರ ಸೇಲ್ ಮಾಡಿ ಅದನ್ನ ನನಗೆ ಇಷ್ಟ ಆಗೋಗಿ ಆ ಫಿಶ್ನ ನಾನು ತಗೊಂಡು ಅಂಗಡಿ ಓನರ್ ಹುಡ್ಕೊಂಬಂದು ನನ್ನ 2 ಏಟ್ ಕೊಡೋಕ್ಕಿಂತ ಮುಂಚೆ ನಾನು ಹುಷಾರಾಗಿರ್ಬೇಕು ಅಂತ ನಾನು ಅಂದ್ಕೊಂಡೆ. ಆ್ಯಂಡ್ ಈ ವಿಡಿಯೋದಲ್ಲಿ ಯಾರಿಗೆ ಅರ್ಥ ಆಗಿತ್ತೋ ಇಲ್ಲವೋ ನನಗೆ ಗೊತ್ತಿಲ್ಲ, ನಿನ್ಗಂತೂ ಖಂಡಿತವಾಗ್ಲೂ ಅರ್ಥ ಆಗಿರುತ್ತೆ. ಮೀನನ್ನ ಸಾಕೋದು ತುಂಬ ದೊಡ್ಡ ವಿಷಯ ಗುರು. ಸೊ ಸಾಕೋದಂತ ಈಸ್ಕೊಂಬಂದು ಒಂದು ಕಡೆ ಒಂದು ಮೂಲೆಯಲ್ಲಿ ಇಟ್ಬಿಟ್ರೆ, ನೀರು ಇಟ್ಬಿಟ್ರೆ ಅದು ಬೆಳೆಯಲ್ಲ. ಅದಕ್ಕಂತ ತುಂಬಾ ಸ್ಟ್ರಗಲ್ಸ್ ಇದೆ, ತುಂಬಾ ವಿಷಯಗಳಿದೆ, ಅದೆಲ್ಲ ತಿಳ್ಕೊಬೇಕು. ಅದನ್ನು ತಿಳ್ಕೊಂಬಿಟ್ಟು ಸಾಕಕ್ಕೆ ಟ್ರೈ ಮಾಡು. ಆ ಟೈಮಲ್ಲಿ ಫಿಶ್ ಏನು ಆನೆ ಕೂಡ ಸಾಕ್ಬೋದು ಮಸ್ತಾಗೆ, ಹುಲಿ ಕೂಡ ಸಾಕ್ಬೋದು. ನನ್ನ ಒಂದು ಗೇಮಿಂಗ್ ಚಾನೆಲ್ ಇದೆ, ಆ ಒಂದು ಗೇಮಿಂಗ್ ಚಾನಲಲ್ಲಿ ಮಸ್ತಾಗಿ ಒಂದು ಡೈಲಾಗ್ ಹೊಡೆದಿದ್ದೀನಿ. ಆ ಒಂದು ಡೈಲಾಗ್ ನೀನು ನೋಡಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಒಂದು ಡೈಲಾಗ್ನ ನೀನು ನೋಡ್ಕೊಂಬಂದ್ಬಿಡು, ಆವಾಗ ಅರ್ಥ ಆಗುತ್ತೆ ನಿನಗೆ. ಸೊ ಖಂಡಿತವಾಗ್ಲೂ ಈ ತಪ್ಪನ್ನ ನೀನು ಇನ್ನೊಂದ್ಸತಿ ಮಾಡಲ್ಲ ಅಂತ ಅನ್ಕೊತಾ ಇದ್ದೀನಿ. ಸೊ ವಾರ್ನಿಂಗ್ ಅಂತಾನೆ ಹೇಳ್ತೀನಿ ಈ ಒಂದು ವಿಡಿಯೋದಲ್ಲಿ ನಿನಗೆ, ಯಾಕಂದರೆ ಎಲ್ಲಿ ನೋಡ್ತೀವೋ ಅವಾಗವಾಗ ಶಾರ್ಟ್ಗಳು ಕೊಡ್ತಾ ಇರಬೇಕು, ಇಲ್ಲಾಂದರೆ ತಪ್ಪುಗಳು ಆಗ್ತಾ ಇರುತ್ತೆ ತುಂಬ ಜಾಗದಲ್ಲೇ. ಸೊ ಅಫ್ಕೋರ್ಸ್ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಸೊ ನನ್ನ ಒಂದು ಕಣ್ಮುಂದೆ ಈ ಥರ ಆಗ್ತಿದೆ ಅಂತ ಮಾತ್ರನೇ ನಾನು ಜಾಸ್ತಿ ಇಂಪಾರ್ಟೆಂಟ್ ಕೊಡ್ತಾ ಇದ್ದೀನಿ. ಅದಕ್ಕೆ ದೂರ ಎಲ್ಲಾನ ಆಗಿದ್ರೆ ನನಗೆ ಯಾಕೆ ಗುರು ಅಂದ್ಬಿಟ್ಟು ನಾನು ಕೂಡ ಸುತ್ತಮುತ್ತ ಸುಮ್ಮನೆ ಇದ್ಬಿಡ್ತಿದ್ದೆ. ಬಟ್ ಇದು ನನ್ನ ಸರೌಂಡಿಂಗಲ್ಲೇ ನಡೀತಾ ಇದೆ. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ತೊಗೊಂಬಂದಿದ್ದೀನಿ. ಸೊ ಎಷ್ಟು ಜನಕ್ಕೆ ಈ ಒಂದು ವಿಡಿಯೋ ಅರ್ಥ ಆಗಿದೆ ಅಂತ ಸೀರಿಯಸ್ ಆಗಿ ನನಗೆ ಗೊತ್ತಿಲ್ಲ. ಅರ್ಥ ಆಗಿದೆ ಅನ್ನೋ ಒಂದು ಪಕ್ಷದಲ್ಲಿ ಕಮೆಂಟಲ್ಲಿ ತಿಳಿಸ್ಬೋದು, ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ತಮ್ಮ, ನೀನು ಕೂಡ ಈ ಒಂದು ವಿಡಿಯೋನ ನೋಡ್ತಾ ಇದೆಯಾ ಅಂತ ಅನ್ಕೊತಾ ಇದ್ದೀನಿ. ಪಕ್ಕ ಹಾಗೆ ನೀನು ಕೂಡ ನಿನ್ನ ಒಂದು ಅಭಿಪ್ರಾಯನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಬೋದು ಖಂಡಿತವಾಗ್ಲೂ. ಆ್ಯಂಡ್ ಒಂದು ಕ್ಲಿಪ್ನ ಆ್ಯಡ್ ಮಾಡಿರ್ತೀನಿ ನಿಮ್ಮ ಹತ್ರ. ಈ ಡಂಬೋ ಅಲ್ಲ, ಆ್ಯಕ್ಚುಲಿ ಅದು ಬಂದ್ಬಿಟ್ಟು ಪಾಂಡಾಮೋಲಿ ಫಿಶ್. ಈ ಒಂದು ಫಿಶ್ ನೆನ್ನೆ ನಾನು ತೊಗೊಂಬಂದಿರ್ತೀನಿ. ಮಾರ್ನಿಂಗ್ಗೆ ನನಗೆ 4 ಮರಿ ಸಿಕ್ಕಿತ್ತು. ಇದು ಬಂದ್ಬಿಟ್ಟು ಯಾವ ಥರ ಗುರು ವರ್ಕ್ ಆಗುತ್ತೆ. ಈ ಮರಿ ಎಲ್ಲ ವರ್ಕ್ ಆಗೋದು ಅಲ್ಲಿ ಶಾಪ್ ಹತ್ರನೇ ವರ್ಕ್ ಆಗಿಬಿಟ್ಟಿರುತ್ತೆ. ಮೇಂಟೈನ್ ಪ್ರೋಸೆಸ್ ಎಲ್ಲ ಒಂದು ಕಮ್ಯುನಿಟಿ ಗ್ಲಾಸ್ ಟ್ಯಾಂಕಲ್ಲೇ ಮುಗಿಸ್ಬಿಟ್ಟಿರುತ್ತೆ. ಅದು ಫ್ರೀಡಮ್ ಆಗಿ ಎಲ್ಲನ 4 ಕಡೆನೂ ಕ್ಲೋಸ್ಡ್ ಆಗಿರೋ ಒಂದು ವಾರ್ಮ್ ಆಗಿರೋ ವಾಟ್ರಲ್ಲಿ ಎಲ್ಲ ಒಂದು ಫಿಶ್ ನಾನು ರಿಲೀಸ್ ಮಾಡಿಬಿಟ್ಬಿಡುತ್ತೆ ಎಗ್ ಲೋಡ್ ಆಗಿ. ಇದೇ ಎಲ್ಲನೂ ನಡೆಯೋದು. ನಾವೇ ಒಂದ್ಸತಿ ಬ್ರೀಡಿಂಗ್ ಕೊಟ್ಟರೆ ಕೂಡ ನಮಗೆ 2 ಮಂತ್ಸ್ ಇಲ್ಲ 3 ಮಂತ್ಸ್ ಆಗುತ್ತೆ. ಆ್ಯಕ್ಚುಲಿ ಹೇಳೋದೇ ಮರ್ತೋದೆ ನಿಮ್ಮ ಹತ್ರ. ನನ್ನ ಹತ್ರ ಎಲ್ಲರೂ ಫಿಶ್ ತೊಗೊಂಡೋಗಿ ಇದು ಯಾವತ್ತು ಮರಿ ಹಾಕತ್ತೆ ಅಂತ ಕ್ವಶನ್ ಮೇಲೆ ಕ್ವಶನ್ ನನ್ನ ಹತ್ರ ಕೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಗುರು, ಒಂದು ತಿಳ್ಕೊಬೇಕು, ಮರಿ ಹಾಕೋದೆಲ್ಲ ಚಿಕ್ಕ ವಿಷಯ ಆಗಿರುತ್ತೆ. ಓಕೆ, ನಮ್ಮ ಮರಿ ಹಾಕೋದು ಚಿಕ್ಕ ವಿಷಯನೇ, ಬಟ್ ಅದು ಮೇಂಟೈನ್ ಪ್ರಾಸೆಸ್ ಅಂತ ತುಂಬಾನೇ ಐತೆ. ಈ ಪ್ರಾಸೆಸ್ ಎಲ್ಲ ಮಾಡಿ ಮುಗ್ಸೋಕ್ಕೆ 2 ತಿಂಗಳು ಬೇಕು ತಮ್ಮ ನಿನಗೆ. ಖಂಡಿತವಾಗ್ಲೂ 2 ತಿಂಗಳು ಬೇಕು ನಿನಗೆ ಈ ಒಂದು ಮೇಂಟೈನ್ ಪ್ರಾಸೆಸ್ನ ಅದು ಮುಗಿಸಿ ಅದ್ರೊಳಗಡೆ ಎಗ್ ಲೋಡ್ ಆಗಿ ಎಗ್ಗು ಹ್ಯಾಚ್ ಆಗಿ ಅದ್ರೊಳಗಡೆಯಿಂದ ಮೀನು ಮರಿಗಳೆಲ್ಲ ಆಚೆ ಬರಬೇಕು ಅಂದರೆ 2 ತಿಂಗಳು ಬೇಕು. ಸೊ ನಾನು ನಿನ್ನ ಹತ್ರ ಸಜೆಷನ್ ಮಾಡಿರ್ತೀನಿ ಅನಿಸುತ್ತೆ, ಫಿಶ್ನ ಡೀಟೇಲ್ ಆಗಿ ಹೇಳಿರ್ತೀನಿ ನಿನ್ನ ಹತ್ರ ಖಂಡಿತವಾಗ್ಲೂ. ಸೊ ಈ ಒಂದು ವಿಡಿಯೋ ಖಂಡಿತವಾಗ್ಲೂ ನಿನಗೋಸ್ಕರನೇ ತೆಗೆದಿದ್ದೀನಿ. ಸೊ ಅರ್ಥ ಆಗಿರತ್ತೆ ಅನ್ಸುತ್ತೆ ಇಷ್ಟೋ ತನಕ ಮಾತಾಡಿದ್ದು. ಆ್ಯಂಡ್ ಫಿಶ್ ಮೇಂಟೈನಿಂಗ್ ಬಗ್ಗೆ ನೆಕ್ಸ್ಟ್ ವಿಡಿಯೋ ಯಾವ ಥರ ಇರಬೇಕು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸ್ರಿ. ಸೊ ಹೇಗಿತ್ತು ಏನು ಅಂತ ನೋಡೋಣ. ಸೊ ಆ್ಯಕ್ಚುಲಿ ನಾನು ಈ ಒಂದು ವಿಡಿಯೋನ ಶೂಟ್ ಮಾಡೋದಾ ಬೇಡವಾ ಅಂತ ಅನ್ನಿಸ್ತಾ ಇತ್ತು. ಆ್ಯಕ್ಚುಲಿ ಎಕ್ಸಾಕ್ಟಾಗಿ ಹೇಳ್ಬೇಕಂದ್ರೆ ಲೈಟ್ ಸೆಟಪ್ ಯಾವ ಸೆಟಪ್ಪು ಇಲ್ದಿರೆ ಈ ಒಂದು ವಿಡಿಯೋನ ರೆಕಾರ್ಡ್ ಮಾಡಿದ್ದೀನಿ. ಸೊ ಹೇಗಿತ್ತು ಅನ್ನೋದು ಸೀರಿಯಸ್ ಆಗಿ ಗೊತ್ತಿಲ್ಲ, ಎಡಿಟಿಂಗಲ್ಲಿ ನೋಡಿ.
ಸೊ ಎಷ್ಟಕ್ಕಷ್ಟು ಗ್ರೂಮ್ ಮಾಡಬೇಕು ಅಷ್ಟು ಗ್ರೂಮ್ ಮಾಡಿ ಈ ಒಂದು ವಿಡಿಯೋನ ಪೋಸ್ಟ್ ಮಾಡಿರ್ತೀನಿ. ಸಪೋರ್ಟ್ ಅನ್ನೋದನ್ನ ತುಂಬಾನೇ ಕೊಡಿ. ಸೊ ಆ್ಯಕ್ಚುಲಿ ಈ ಒಂದು ಚಾನಲ್ನ ನಾನು ಸುಮ್ಮನೆ ಗುರು ಓಪನ್ ಮಾಡಿದ್ದು, ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ. ಸೊ ನನಗೆ ಆಲ್ಮೋಸ್ಟ್ ಗೇಮಿಂಗ್ ಚಾನಲ್ ಇದೆ. ಈ ಚಾನಲ್ಲು ರನ್ ಆಗಲಿ ಅಂತ ಯಾಕೆ ಓಪನ್ ಮಾಡಿದೆ ಅಂದರೆ, ನನಗೆ ಫಿಶ್ ಬಗ್ಗೆ ತುಂಬಾ ಟ್ಯಾಲೆಂಟ್ ಇದೆ. ಅಫ್ಕೋರ್ಸ್ ನಾನು ನನ್ನ ಸ್ಕೂಲ್ ಕೆರಿಯರ್ ಟೈಮಲ್ಲೆಲ್ಲ 4th 5th ಈ ಟೈಮಲ್ಲೆಲ್ಲ ಲಕ್ಷ ಮೀನುಗಳನ್ನ ನಾನು ಕಣ್ಣಿಂದ ನೋಡಿ ಅದನ್ನು ಸಾಕಿ ಕೂಡ ಇದ್ದೀನಿ. ಸೊ ಆ ಒಂದು ಕ್ರೇಜ್ ಅನ್ನೋದಿರುತ್ತಲ್ಲ, ಆ ಕ್ರೇಜ್ನ ಬೇಸ್ ಆಗಿ ತಗೊಂಡೆ ಈ ಒಂದು ಚಾನಲ್ನೇ ಓಪನ್ ಮಾಡಿದ್ದು. ಇದರಲ್ಲಿ ಸಬ್ಸ್ಕ್ರೈಬ್ ಬರಲಿ ಬರದೇ ಹೋಗ್ಲಿ, ಸೊ 4 ಜನ ನೋಡ್ತಿದಾರ ಅಂತ ಒಂದು ಪ್ರೌಡ್ನೆಸ್ ನನ್ನ ಹತ್ರ ಐತೆ. ಸೊ ಜೊತೆಗೆ GP ಗೇಮಿಂಗ್ ಇನ್ ಕನ್ನಡ ಅಂತ ಅದರಲ್ಲಿ GTA 5 ಇಂದ ಹಿಡಿದು GTA San Andreas ದೊಡ್ಡ ಗೇಮ್ ಲೆವೆಲ್ಸ್, ಗೇಮ್ ರಿವ್ಯೂಸ್ ಅಂತ ತುಂಬಾ ವಿಡಿಯೋಸ್ಗಳು ಹಾಕ್ತಾ ಬರ್ತಾ ಇದ್ದೀನಿ. ಆ ಒಂದು ಚಾನೆಲ್ ಲಿಂಕು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಖಂಡಿತವಾಗ್ಲೂ ನೀವು ಆ ಒಂದು ಚಾನಲ್ ಕೂಡ ಸಪೋರ್ಟ್ ಅನ್ನೋದನ್ನ ಖಂಡಿತವಾಗ್ಲೂ ಕೊಡಿ. ಅಂಡ್ ಹೇಗಿತ್ತು ಈ ಒಂದು ವಿಡಿಯೋನ ಅಂತ ಕಮೆಂಟ್ ಅಲ್ಲಿ ಹೇಳೋದು ಮಾತ್ರ ಮರಿಬೇಡಿ. ಸೊ ಓಕೆ ಗುರು, ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಕೊಂತ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಸೋ ಮಚ್ ಅಂಡ್ ಬಾಯ್ ಬಾಯ್.